ನಮಗೆ ಮನುಷ್ಯತ್ವ ನಿಜವಾಗ್ಲೂ ಸತ್ತು ಹೋಗಿದ್ಯಾ ಮನುಷ್ಯರಿಗೆ? ಈ ಘಟನೆ ಕೇಳಿದ್ರೆ ಹೌದು ಅನ್ಸುತ್ತೆ. ಇದು ಜಲ್ ಅನ್ನತ್ತೆ. ಹೆಂಡತಿ ನಡು ರಸ್ತೆಯಲ್ಲಿ ಗಂಡನ ಪ್ರಾಣ ಉಳಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ರು. ಆದ್ರೆ ಜನ ಮಾತ್ರ ಸುಮ್ಮನೆ ಕೇರ್ ಮಾಡದೆ ಹೋಗ್ತಾ ಇದ್ರು, ನಮಗೆ ಸಂಬಂಧ ಪಟ್ಟಿಲ್ಲ ಅಂತ. ಸೌತ್ ಬೆಂಗಳೂರಿನ ಬಾಲಾಜಿನಗರದ ವೆಂಕಟರಮಣನ್ ಅವರಿಗೆ ನಡುರಾತ್ರಿ 3:30ಕ್ಕೆ ವಿಪರೀತ ಎದೆ ನೋವು ಕಾಣಿಸ್ಕೊಳ್ತು. ಹೆಂಡತಿ ಗಾಬರಿಯಾಗಿ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಮೊದಲನೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಅಂತ ವಾಪಸ್ ಕಳಿಸಿದ್ರು. ಎರಡನೇ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ್ರೂ ಕೂಡ ಚಿಕಿತ್ಸೆ ಕೊಡೋದಿಲ್ಲ, ಅಟ್ಲೀಸ್ಟ್ ಒಂದು ಆಂಬ್ಯುಲೆನ್ಸ್ ಕೂಡ ಕೊಡೋದಿಲ್ಲ. ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ ಕಳಿಸ್ತಾರೆ ಅಷ್ಟೇ. ಬೇರೆ ದಾರಿ ಇಲ್ಲದೆ ಆ ಪತ್ನಿ ಎದೆನೋವಿನಿಂದ ಒದ್ದಾಡ್ತಿದ್ದ ಗಂಡನನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಹೊರಡ್ತಾರೆ. ಆದ್ರೆ ವಿಧಿಯಾಟ ನೋಡಿ, ದಾರಿ ನಡುವೆ ಆಕ್ಸಿಡೆಂಟ್ ಆಗಿ ಬೈಕ್ ಬಿದ್ದು ಹೋಗುತ್ತೆ. ಗಂಡ ರಸ್ತೆ ಮೇಲೆ ಬಿದ್ದಿದ್ದಾರೆ, ಜೀವ ಹೋಗ್ತಾ ಇದೆ. ಆಗ ಅಲ್ಲಿ ನಡೆದಿದ್ದು ನಿಜವಾದ ದುರಂತ. ಆ ತಾಯಿ ಬಿದ್ದಿದ್ದ ಗಂಡನ ಪಕ್ಕ ನಿಂತು ಆ ಕಡೆ ಈ ಕಡೆ ಹೋಗೋ ವಾಹನಗಳಿಗೆ ಕೈ ಮುಗಿದು ಪ್ಲೀಸ್ ಸಹಾಯ ಮಾಡಿ ಅಂತ ಗೋಗರಿತಾರೆ. ಎಷ್ಟೋ ಗಾಡಿಗಳು ಪಾಸ್ ಆಗ್ತವೆ, ಆದ್ರೂ ಒಬ್ರು ನಿಲ್ಸಲ್ಲ. ಕಡೆಗೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಬಂದು ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ಅಷ್ಟರಲ್ಲಿ ಕಾಲ ಮಿಂಚು ಹೋಗಿತ್ತು. ವೆಂಕಟರಮಣನ್ ಪ್ರಾಣ ಬಿಟ್ಟಿದ್ರು. 5 ವರ್ಷದ ಮಗ, 1.5 ವರ್ಷದ ಮಗು ಅಪ್ಪ ಇಲ್ಲದೆ ಅನಾಥ ಆದ್ವು. ಮತ್ತೊಂದ್ ಕಡೆ ಆಲ್ರೆಡಿ 5 ಮಕ್ಕಳನ್ನ ಕಳ್ಕೊಂಡಿದ್ದ ವೆಂಕಟರಮಣನ್ ಅವರ ತಾಯಿಗೆ ಈಗ ಈ ಮಗನು ಇಲ್ದಂತಾಯ್ತು. ಇಷ್ಟೆಲ್ಲ ನೋವಿದ್ರು ಆ ಕುಟುಂಬ ಅವರ ಕಣ್ಣುಗಳನ್ನ ದಾನ ಮಾಡಿದೆ. ಆಸ್ಪತ್ರೆಗಳ ನಿರ್ಲಕ್ಷ್ಯ ಮತ್ತು ನಿಷ್ಕರುಣಿ ಜನರಿಂದ ಒಂದು ಜೀವ ಹೋಯ್ತು.